ಇದಕ್ಕೆ ತಾವು ಉತ್ತರ ಕೊಡಬೇಕು. ಆಮೇಲೆ ನಮ್ಮನ್ನು ಬೈದ್ರಿ, ನಿಮಗೆ ಎಷ್ಟು ಹೇಳಿದ್ರು ನೀವು ನಮ್ಮನ್ನು ನಂಬಲ್ಲ, ಅಭಿವೃದ್ಧಿ ಏನು ಮಾಡಿದ್ರಿಂದ ಆಚೆ ಇಲ್ಲಿ ಸುಮ್ಮನೆ ಇರ್ತೀರಾ, ಆಚೆ ಹೋಗಿ ಬೈತೀರಾ, ಅಭಿವೃದ್ಧಿ ಆಗಿಲ್ಲ ಝೀರೋ, ದುಡ್ಡಿಲ್ಲ, ಪಾಪರ್ ಅಂತೀರಾ ಅಂತ ಬುದ್ಧಿ ಹೇಳಿದ್ದು ಕರೆಕ್ಟು. ಸನ್ಮಾನ್ಯ ರಾಯರೆಡ್ಡಿಯವರೇ ಏನು ಹೇಳಿದ್ರು? ರಾಜ್ಯದ ಯಾವುದೇ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯ ನಡೆಯುತ್ತಿಲ್ಲ. ತುಂಬಾ ಕ್ಷೇತ್ರದಲ್ಲಿ ಶಾಸಕರು ಅಭಿವೃದ್ಧಿ ಕಾರ್ಯಕ್ಕೆ ಅನುದಾನ ಕೇಳುತ್ತಿದ್ದಾರೆ, ಆದರೆ ಸಿಎಂ ಯಾರಿಗೂ ಅನುದಾನ ನೀಡಿಲ್ಲ. ನಾನು ಹೇಳಿಲ್ಲ, ಅವ್ರು ಹೇಳಿದ್ರು. ಅದೇ ತರ ಆಮೇಲೆ ಇವರು ರಾಜು ಕಾಗೆ ಆನ್ ರೆಕಾರ್ಡ್ ಹೇಳಿರೋದು. ನಾನು ಅವ್ರು ಹೊರಗಡೆ ಏನಾದ್ರು ಹೇಳ್ಕೊಳ್ಳಿ, ಇದ್ರಲ್ಲಿ ರೆಕಾರ್ಡ್ ಅಲ್ಲಿ ಹೋಗಬಾರ್ದು. ನಾನು ಹೇಳಿ ಇಲ್ಲ, ಬೇಕಾದ್ರೆ ಇಟ್ಕೊಳ್ಳಿ, ಬೇಡ ಅಂತ ತೆಗೆದಾಕಿ, ನಂದೇನು ಅಬ್ಜೆಕ್ಷನ್ ಇಲ್ಲ. ಅದೆಲ್ಲ ಅವ್ರು ಹೇಳಿರೋ ಜಗತ್ ಜಾಹೀರಾತು ಔಟ್ ಐತೆ, ಜಗತ್ತಿಗೆಲ್ಲ ಗೊತ್ತಾದ್ಮೇಲೆ ಮುಚ್ಕೊಂಡ್ರೆ ಏನು ತೆರೆದ್ರೆ ಏನದು. ತಾವು ಹೇಳಿದಲ್ಲ, ಶಾಸಕರು ಹೇಳಿದ್ದಾರೆ ಅದನ್ನ ಅಲ್ಲ, ಸಿಎಂ ಅವರು ಗೊತ್ತಿದೆ. ಅಧ್ಯಕ್ಷ ಅವರು ಮಾತಾಡಬಾರ್ದು, ಮುಂದುವರೆದು ವಿಧಾನಸೌಧದಲ್ಲೇ ಆಯ್ತು ತೆಗೆದಾಕಿ. ನಾನು ಹೇಳ್ದಲ್ಲ, ಜಗತ್ತು ಗೊತ್ತಾದ್ಮೇಲೆ ತೆಗೆದಾಕಿದ್ರೆ ಏನು, ಇದನ್ನ ಯಾರು ತಗೊಂಡು ನೋಡೋರು ಭಾಳ ಕಡಿಮೆ, ಅಲ್ಲಿ ಓದೋರು ಜಾಸ್ತಿ, ಪತ್ರಿಕೆ ಓದೋರು ಜಾಸ್ತಿ, ಎಲೆಕ್ಟ್ರಾನಿಕ್ ಮೀಡಿಯಾ ನೋಡೋರು ಜಾಸ್ತಿ. ಇದನ್ನ ಯಾರೋ ನಿಮ್ಮಂಥವ್ರು ಇನ್ನೊಬ್ರು ತಗೊಂತಾರಷ್ಟೇ, ಪಾಯಿಂಟ್ ಆಫ್ ಆರ್ಡರ್ಗೆ, ಬೇರೆ ಯಾರಿಗೂ ತಗೊಳಲ್ಲ ಇದನ್ನ. ಅಧ್ಯಕ್ಷರೇ, ಅದಕ್ಕೆ ಅದಾದಮೇಲೆ ಇವರು ನಮ್ಮ ರಾಜು ಕಾಗೇನು ಹೇಳಿದ್ರು, ಅವರಿದ್ದರೆ ಅವರೂ ಇಲ್ಲ ಅಂತ ಹೇಳ್ಬಿಡ್ಲಿ. ಅವ್ರು ಹೇಳಿದ್ರು, ಕಳೆದ 1 ವರ್ಷದಲ್ಲಿ ನನ್ನ ಗೋಳನ್ನು ಸರ್ಕಾರ ಆಲಿಸುತ್ತಿಲ್ಲ, ವಿಧಾನಸೌಧದಲ್ಲೇ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಅವ್ರು ಹೇಳಿದ್ದಾರೆ. ನಾವೇನು ವಿಧಾನಸೌಧಕ್ಕೆ ಹೋಗಿ ಖಾಲಿ ಕುಂತಿಲ್ಲ, ಮೋಜು ಮಸ್ತಿ ಮಾಡಿಲ್ಲ, ರೈತರ ಕಷ್ಟ ಸುಖ ಕುರಿತು ಸರ್ಕಾರದ ಗಮನ ಸೆಳೆಯುವ ಕೆಲಸ ಮಾಡಿದ್ದೇನೆ, ಆದರೆ ಸರ್ಕಾರ ನಮಗೆ ಸ್ಪಂದಿಸುತ್ತಿಲ್ಲ, ಬೇಕಾದರೆ ನಾಳೆನೇ ಹೋಗಿ ರಾಜೀನಾಮೆ. ಅವ್ರ ಪಾರ್ಟಿಯವ್ರು ಹೇಳ್ತಾ ಇರೋದು. ಈಗ ಅಲ್ಲಲ್ಲ, ಅಷ್ಟು ದೀರ್ಘವಾಗಿ ಮಾತಾಡಿದ್ದಾರೆ. ನಾನೇ ಅಷ್ಟು ಅವ್ರದ್ರಲ್ಲಿ 10% ಟೈಮ್ ತಗೊಳಲ್ಲ, 10% ಬೇಡ, 5% ಟೈಮ್ ತಗೊಳಲ್ಲ, ಅಷ್ಟೇ ಕ್ಲಾರಿಫಿಕೇಶನ್. ನಾನು ಹೇಳೋದು, ನೀವು ನಮಗೆ ಬುದ್ಧಿವಾದ ಹೇಳ್ತೀರಲ್ಲ, ಅವ್ರಿಗೆಲ್ಲ ಬುದ್ಧಿವಾದ. ಇದು ನಾನು ಇಬ್ಬರದ್ದು ಓದಿದ್ದು, ಇನ್ನು 10 ಜನದ್ದು ನನ್ನ ಹತ್ರ ಇದೆ. ಇನ್ನು ಅಲ್ಲ, 10 ಜನದ್ದಿದೆ, 10 ನಾನು ಹೇಳಲ್ಲ, 10 ಜನದ್ದಿದೆ. ನಮಗೆ ನೀವು ಬುದ್ಧಿವಾದ ಹೇಳೋರು, ಅವ್ರಿಗೆ ಹೇಳ್ಬೋದಾಯ್ತಲ್ಲ, ಏನಪ್ಪ ಒಂದು ತೆಂಗಿನಕಾಯಿ ಹೊಡೆದಿಲ್ಲ ಅಂತ ಹೇಳ್ತೀಯಲ್ಲ, ನಿನ್ನ ತಲೆ ಮೇಲೆ ತೆಂಗಿನಕಾಯಿ ಹೊಡಿಲ್ಲ ಅಂತ ಕೇಳ್ಬೇಕಾಯ್ತು. ಧೈರ್ಯ ನೀವು ಕೊಟ್ಟಿದ್ರೆ ದುಡ್ಡು, ಯಾಕೆ ಕೇಳ್ತಾ ಇಲ್ಲ ಅವ್ರನ್ನ? ನಿಮ್ಮ ಪಾರ್ಟಿಯವರೇ ಹೇಳ್ತಾ ಇರೋದು. ನಾನು ಹೇಳಿದ್ರೆ ಬೈತೀರಾ, ಅಂತೀರಾ. ಗ್ಯಾರಂಟಿ ಸ್ಕೀಮ್ಗಳಿಗೆ ಕ್ಷೇತ್ರಕ್ಕೆ ಅನುದಾನ ಸಿಗ್ತಿಲ್ಲ, BRP ಅದು ಪತ್ರಿಕೆಯಲ್ಲಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಅದನ್ನು ಹೇಳಿದ್ದಾರೆ. ಏನು ಬೇಕಾ ಮಾಡ್ಕೊಳ್ಳಿ, ನಾನು ಹೇಳಿರೋದೇ ಸತ್ಯ, ನಂದೇ ವಾಯ್ಸು ಅಂತ ಹೇಳಿದ್ದಾರೆ. ಅದರಿಂದ ಅದು